ಬಟ್ ಒಂದು ನಿಮಗೆ ಕ್ಲಾರಿಫೈ ಮಾಡ್ತೇನೆ, ನಾನು ಯಾವಾಗ ಶಾಸಕನಾಗಿ ಈ ಕ್ಷೇತ್ರಕ್ಕೆ ಬಂದನೋ ಅವತ್ತಿನ ಇವತ್ತುವರೆಗೂ ಕೂಡ ನಾನು ಯಾವ ಬಾರ್ಗೂ ಕೂಡ ರೆಕಮೆಂಡ್ ಮಾಡಲಿಲ್ಲ. ಬಾರ್ಗಾಲಿ ಈ ಕ್ಲಬ್ಗಳು ಯಾವ ಕಾರಣಕ್ಕೂ ಕೂಡ ಬಾರ್ ಮತ್ತೆ ಕ್ಲಬ್ ಯಾವತ್ತೂ ಕೂಡ ನಾನು ರೆಕಮೆಂಡ್ ಮಾಡಲಿಲ್ಲ. ಅಸೆಂಬ್ಲಿಲೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದೇನೆ. ಇದು ಪೆಟಿಷನ್ ಕಮಿಟಿಲಿ ಮುಂದೆ ಕೂಡ ತಂದಿದ್ದೇನೆ. ನನಗೆ ಸಿಕ್ಕಾಬಟ್ಟೆ ಈವನ್ ಮಂತ್ರಿಗಳಿಂದ ಹಿಡಿದು ಎಲ್ಲ ಕೂಡ ನಮ್ದೊಂದು ಅಂತ ಬೇಕಾದ್ರೆ ನಾನು ಹೇಳ್ತೇನೆ, ಯಾವುದಾದ್ರೂ ರಸ್ತೆ ಡಾಂಬರೀಕರಣ ಹೇಳಿ ಮಾಡಿಸ್ತೇನೆ. ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನಾನು ಸಪೋರ್ಟ್ ಮಾಡೋದಿಲ್ಲ. ಎಲ್ಲೆಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಾರ್ ರೆಸ್ಟೋರೆಂಟ್ ಮಾಡ್ತಕ್ಕಂಥದ್ದು, ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಆಮೇಲೆ ಕ್ಲಬ್ಗಳು ಅಷ್ಟೇನೆ ಕೂಡ ಕ್ಲಬ್ಗಳು ಯಾವುದು ಕೂಡ ಇಸ್ಪಿಟ್ಟು ಕೂಡ ನಮ್ಮ ಕ್ಷೇತ್ರದಲ್ಲಿ ಮಾಡಿಸೋದಿಲ್ಲ. ಮಾಡಿದ್ರು ಅದನ್ನ ಸ್ಟಾರ್ಟಿಂಗ್ ಏನ್ ಮಾಡ್ತಾರೆ, ಕೇರಮ್ಮು ಅದು ಇದು ಅಂತಾರೆ. ಆಮೇಲೆ ಇಲ್ಲ ಸರ್ ಅಂದರ್ ಬೈರ್ ಆಡ್ಸಲ್ಲ ನಾವು, ಅದೇನೋ 12 ಅಂತಾರೆ. ಆಮೇಲೆ 3 ಬರ್ತಾರೆ. ಆಮೇಲೆ ಅಂದರ್ ಬೈರ್ ಏನನ್ನು ಹೇಳ್ತಾರೆ. ಅದಕ್ಕೆ ನಾನು ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೂ ಕೂಡ ಅದ ಮಾಡೋದಿಲ್ಲ. ಯಾರಾದ್ರೂ ಪೊಲೀಸ್ ಆಫೀಸರ್ಸ್ ಕೂಡ ಅದು ಎನ್ಕರೇಜ್ ಮಾಡಿದ್ರೆ ಅವ್ರಿಗೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೇನೆ. ಈಗ ಬಿಟ್ಟೆ ಅದಕ್ಕೆ ಪ್ರೆಷರ್ ಯಾವನು ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾನೆ ನಮ್ಮ ಕ್ಷೇತ್ರದಲ್ಲಿ, ಇಲ್ಲಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಹೋಗ್ತಾನೆ, ಹಾಗೆ NOC ಕೊಟ್ಬಿಡ್ತಾನೆ. ಈಗ ಮೈಲ್ಸಂದ್ರದಲ್ಲಿ ನಮಗೆ ಮಾಹಿತಿನೇ ಇಲ್ಲ. ಮೈಲ್ಸಂದ್ರದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಬಿಟ್ಟಿದ್ದಾರೆ. ಇರೋ ಬೆಂಗಳೂರು ರೌಡಿಗಳೆಲ್ಲ ಅಲ್ಲಿ ಬರ್ತಾರೆ, ಗಲಾಟೆ ಮಾಡ್ತಾರೆ. ಅದನ್ನು ನಾನು ಅಸೆಂಬ್ಲಿಲಿ ಪ್ರಸ್ತಾಪ ಮಾಡಿದ್ದೇನೆ. ಬಟ್ ಒಂದ್ಸರಿ ಅಸೆಂಬ್ಲಿಲಿ ಪ್ರಸ್ತಾಪ ಆದ್ರೆ ರಾಮಲಿಂಗಾರೆಡ್ಡಿ ಅವರು ಅಬಕಾರಿ ಸಚಿವರ ಪರವಾಗಿ ಆನ್ಸರ್ ಮಾಡಿದ್ದಾರೆ. ಇನ್ನು ಯಶವಂತಪುರ ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೂ ಇನ್ನು ಮುಂದೆ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡೋದಿಲ್ಲ ಅಂತೇಳಿ ಅಸೆಂಬ್ಲಿಲಿ ರಾಮಲಿಂಗಾರೆಡ್ಡಿ ಅವರು ಅಬಕಾರಿ ಸಚಿವರ ಪರವಾಗಿ ಕೊಟ್ಟಿದ್ದಾರೆ.